ಇಸ್ರೇಲ್ ಇರಾನ್ ಮಹಾಯುದ್ಧದ ಹಿಂದೆ ಗ್ರಹಗಳ ಆಟ. ಮಾರ್ಚ್ ತಿಂಗಳಲ್ಲಿ ಜಗತ್ತಿಗೆ ಕಾದಿದೆಯ ಭೀಕರ ಗಂಡಾಂತರ. ಇಸ್ರೇಲ್ ಇರಾನ್ ಅಮೆರಿಕ ಯುದ್ಧಕ್ಕೆ ಗ್ರಹಗಳ ಚಲನೆ ಕಾರಣನಾ? ಇಸ್ರೇಲ್ ಇರಾನ್ ಮಹಾಯುದ್ಧದ ಹಿಂದೆ ಗ್ರಹಗಳ ಆಟ ಏನಾದರೂ ಅಡಗಿದೆಯಾ? ಮಾರ್ಚ್ ತಿಂಗಳಲ್ಲಿ ಜಗತ್ತಿಗೆ ಕಾದಿದೆಯ ಭೀಕರ ಗಂಡಾಂತರ. ಇಸ್ರೇಲ್ ಇರಾನ್ ಅಮೆರಿಕ ಯುದ್ಧಕ್ಕೆ ಗ್ರಹಗಳ ಚಲನೆ ಕಾರಣನಾ? ಮಾರ್ಚ್ನಲ್ಲಿ ನಡೆಯುವ ಚಂದ್ರಗ್ರಹಣದಿಂದ ಏನೆಲ್ಲ ಆಗಲಿದೆ? ಮಾರ್ಚಿನ ಕೊನೆಯಲ್ಲಿ ಕಾದಿದೆಯ ದೊಡ್ಡ ಗಂಡಾಂತರ. ಚಂದ್ರಗ್ರಹಣದಿಂದ ಹಲವು ದುರಂತವೆಂದು ಹೇಳಿದ ಜ್ಯೋತಿಷ್ಯ ಶಾಸ್ತ್ರ. ಶನಿ ನೆಪ್ಚೂನ್ ಸಂಯೋಜನೆ ದೊಡ್ಡ ದೊಡ್ಡ ವಿಧ್ವಂಸಕ ಘಟನೆಗಳಿಗೆ ಸಾಕ್ಷಿಯಾಗುತ್ತೆ. ಮಾರ್ಚ್ 5ರಿಂದ 11ರವರೆಗೆ ಮಂಗಳ ಯುರೇನಸ್ ಗ್ರಹಗಳ ಮಧ್ಯೆ ಮುಂದಿನ ದಿನಗಳಲ್ಲಿ ಪ್ರಕೃತಿ ವಿಕೋಪಕ್ಕೂ ಕೂಡ ಈ ಗ್ರಹಗತಿಗಳು ಕಾರಣ ಆಗುತ್ತೆ. ಇಸ್ರೇಲ್ ಇರಾನ್ ಮೇಲೆ ನಡೆಸಿರುವಂತಹ ದಾಳಿಯು ಇಡೀ ವಿಶ್ವವನ್ನೇ, ಇಡೀ ಜಗತ್ತನ್ನೇ ಆತಂಕದ ಸುಳಿಗೆ ದೂಡಿದೆ. ಇಸ್ರೇಲ್ ದಾಳಿಗೆ ಪ್ರತೀಕಾರವಾಗಿ ಇರಾನ್ ಕ್ಷಿಪಣಿ ಅರ್ಥಾತ್ ಮಿಸೈಲ್ಗಳನ್ನು ದಾಳಿಯ ರೂಪದಲ್ಲಿ ನಡೆಸ್ತಾ ಇದೆ. ಯುದ್ಧದ ಕಾರ್ಮೋಡ ಕವಿದಿದೆ. ಕೇವಲ ಯುದ್ಧ ಮಾತ್ರವಲ್ಲದೆ ಕಳೆದ ಒಂದು ವಾರದಿಂದ ಸಂಭವಿಸುತ್ತಿರುವ ಅಪಘಾತಗಳು ಮತ್ತು ಸಾವು ನೋವುಗಳಿಗೆ ಈ ಗ್ರಹಗಳ ಚಲನೆಗಳು ಕಾರಣನಾ? ಮಾರ್ಚ್ನಲ್ಲಿ ನಡೆಯಲಿರುವಂತಹ ಚಂದ್ರಗ್ರಹಣದಿಂದ ಏನೆಲ್ಲ ಆಗಲಿದೆ? ಹಾಗಾದರೆ ನಿಜಕ್ಕೂ ಕೂಡ ದೇಶದಾದ್ಯಂತ ಒಂದು ಸಣ್ಣ ಮಟ್ಟಗಿನ ವ್ಯತ್ಯಯ ಕಾಣುತ್ತಾ? ಸೂರ್ಯಗ್ರಹಣದಿಂದ ಹಲವು ಸಾವು ನೋವುಗಳು ಸಂಭವಿಸುತ್ತಾ? ಜ್ಯೋತಿಷ್ಯದ ದೃಷ್ಟಿಯಲ್ಲಿ ಫೆಬ್ರವರಿ 20ರಿಂದ ಶನಿ ಮತ್ತು ನೆಪ್ಚೂನ್ ಗ್ರಹಗಳು ಮೇಷ ರಾಶಿಯನ್ನು ಪ್ರವೇಶಿಸಿವೆ. ಮೇಷರಾಶಿಯು ಮಂಗಳನ ಆಧಿಪತ್ಯಕ್ಕೆ ಒಳಪಟ್ಟಿರುವುದರಿಂದ ಇದು ಯುದ್ಧವನ್ನು ಪ್ರೇರೇಪಿಸುತ್ತದೆ. ನೋಡಿ, ನಮ್ಮ ಭಾರತದ ಸಂಸ್ಕೃತಿಯನ್ನು ನಂಬುವ ಒಂದಷ್ಟು ಜನರ ವಿಶ್ವಾಸ ಈ ಗ್ರಹಗಳ ಬಗ್ಗೆ ಅತಿಯಾದ ನಂಬಿಕೆಗಳಿರ್ತವೆ. ಅದರ ಪ್ರಕಾರ ಒಂದೊಂದು ಗ್ರಹಕ್ಕೂ ಒಂದೊಂದು ಸಂಕೇತಗಳನ್ನು ಕೊಡಲಾಗಿದೆ. ಇದು ಇದನ್ನು ಪ್ರೇರೇಪಿಸುತ್ತದೆ. ಇದರೊಂದಿಗೆ ಕುಂಭ ರಾಶಿಯಲ್ಲಿ ಮಂಗಳ ಮತ್ತು ರಾಹುವಿನ ಸಂಯೋಜನೆಯು ಸಂಭವಿಸಿರುವುದು ಅನಿರೀಕ್ಷಿತ ದಾಳಿ ಹಾಗೂ ವಿಧ್ವಂಸಕ ಕೃತ್ಯಗಳಿಗೆ ಕಾರಣವಾಗಿದೆ. ಫೆಬ್ರವರಿ 17ರಂದು ಸಂಭವಿಸಿದ ಸೂರ್ಯಗ್ರಹಣವು ಯುರೇನಸ್ ಗ್ರಹದ ಪ್ರಭಾವಕ್ಕೆ ಒಳಗಾಗಿತ್ತು. ಇದರಿಂದ ಇಂತಹ ದೊಡ್ಡ ಮಟ್ಟದ ದಾಳಿಗಳು ಸಂಭವಿಸಿವೆ ಎನ್ನಲಾಗುತ್ತಿದೆ. ಇನ್ನು ಮಾರ್ಚ್ 3ರ ಚಂದ್ರಗ್ರಹಣದ ಪ್ರಭಾವಕ್ಕೆ ಹೋಗೋದಾದರೆ ಮಾರ್ಚ್ 3ರಂದು ಚಂದ್ರಗ್ರಹಣವು ಸಂಭವಿಸುತ್ತಿದೆ. ಈ ಮುಂದಿನ ತಿಂಗಳ ಮಾರ್ಚ್ 3ನೇ ತಾರೀಕು. ಈ ಸಮಯದಲ್ಲಿ ಕೇತು ಗ್ರಹದ ಪ್ರಭಾವ ಹೆಚ್ಚಿರಲಿದೆ. ಅಂದರೆ ಇದೇ ತಿಂಗಳು ಅರ್ಥಾತ್ ನಾಳೆ 3ನೇ ತಾರೀಕು ಈ ಗ್ರಹಣವು ಹಲವು ದುರಂತಗಳನ್ನು ಸೃಷ್ಟಿಸಬಹುದು ಎನ್ನುವ ಅಂದಾಜು. ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಶನಿ ನೆಪ್ಚೂನ್ ಸಂಯೋಜನೆಯು ದೊಡ್ಡ ದೊಡ್ಡ ವಿಧ್ವಂಸಕ ಘಟನೆಗಳಿಗೆ ಸಾಕ್ಷಿಯಾಗಬಹುದಾಗಿದೆ. ಇನ್ನು ಮಾರ್ಚ್ ತಿಂಗಳ ಕೊನೆಯಲ್ಲಿ ಕಾದಿದೆಯ ದೊಡ್ಡ ಗಂಡಾಂತರ ಅರ್ಥಾತ್ ಇದೇ ತಿಂಗಳ ಕೊನೆಯಲ್ಲಿ. ಜ್ಯೋತಿಷ್ಯ ಶಾಸ್ತ್ರಗಳು ಕೆಲವೊಮ್ಮೆ ನಿರಾಕರಣೆಗೂ ಒಳಪಡಬಹುದು, ಕೆಲವೊಮ್ಮೆ ಸ್ವೀಕಾರಕ್ಕೂ ಅರ್ಹ ಅನಿಸಬಹುದು. ಜ್ಯೋತಿಷಿಗಳ ಪ್ರಕಾರ ಮಾರ್ಚ್ 5ರಿಂದ 11ರವರೆಗೆ ಮಂಗಳ ಮತ್ತು ಯುರೇನಸ್ ಗ್ರಹಗಳ ನಡುವೆ ಒಂದು ಸ್ಕ್ವೇರ್ ಸ್ಥಿತಿ ನಿರ್ಮಾಣವಾಗಲಿದೆ. ಇದು ಜಾಗತಿಕ ಮಟ್ಟದಲ್ಲಿ ಅಂದರೆ ಗ್ಲೋಬಲಿ ಮಾರ್ಕೆಟ್ನಲ್ಲಿ ಅಸ್ಥಿರತೆ ಮತ್ತು ಪ್ರಕೃತಿ ವಿಕೋಪಗಳನ್ನು ತರಬಹುದು. ಇದು ಜ್ಯೋತಿಷ್ಯ ಶಾಸ್ತ್ರದ ಅಂದಾಜು. ಮಾರ್ಚ್ 13 ಮತ್ತು 14 ಇದೇ ತಿಂಗಳ 13 ಮತ್ತು 14ರಂದು ಮಂಗಳವು ರಾಹುವಿನೊಂದಿಗೆ ಸಂಯೋಜನೆಗೊಳ್ಳುವುದರಿಂದ ಯುದ್ಧವು ಇನ್ನಷ್ಟು ಉಲ್ಬಣಗೊಳ್ಳುವ ಸಾಧ್ಯತೆಗಳಿದ್ದಾವೆ. ಮಾರ್ಚು ಮತ್ತು ಏಪ್ರಿಲ್ ಅವಧಿಯಲ್ಲಿ ಮೇಷರಾಶಿಯಲ್ಲಿ ಗ್ರಹಗಳ ಸಮೂಹವು ನಿರ್ಮಾಣವಾಗುತ್ತಿರುವುದು ಯುದ್ಧದ ಭೀತಿಯನ್ನು ಹೆಚ್ಚಿಸಿದೆ. ಕೊನೆಯದಾಗಿ ಶಾಂತಿ ಮತ್ತು ಆಧ್ಯಾತ್ಮದ ಹಾದಿಯನ್ನು ಅನುಸರಿಸುವ ಮೂಲಕ ಮಾತ್ರ ಇಂತಹ ಮಹಾದುರಂತಗಳನ್ನು ತಪ್ಪಿಸಬಹುದಾಗಿದೆ. ಅದಲ್ಲದೆ ಬೇರೆ ಯಾವ ಮಾರ್ಗವೂ ಇಲ್ಲ ಅಂತ ಹೇಳುತ್ತೆ ಶಾಸ್ತ್ರಲೋಕ. ನಾವು ಈಗಾಗಲೇ ಹೇಳಿದಂತೆ ಗ್ರಹಗಳ ಚಲನವಲನವೂ ಕೂಡ ಕೆಲವೊಮ್ಮೆ ಜಗತ್ತಿಗೆ ಮ್ಯಾಟ್ರ್ ಅನಿಸ್ಬಿಡುತ್ತೆ. ಚಂದ್ರಗ್ರಹಣದಿಂದ ಹಲವು ದುರಂತವೆಂದು ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇರೋದು. ನೋಡಿ, ಈ ಭಾರತ ಅಥವಾ ಈ ಜಗತ್ತು ಸಂಖ್ಯಾಶಾಸ್ತ್ರದ ಆಧಾರದಲ್ಲೂ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಆಧಾರದಲ್ಲೂ ಸಾಕಷ್ಟು ವಿಚಾರಗಳು ನಡೆದಿದೆ. ಅದನ್ನು ನಂಬುವಂತಹ ವ್ಯಕ್ತಿಗಳು ನಂಬುತ್ತಾರೆ. ಇನ್ನು ವಿಜ್ಞಾನಕ್ಕೆ ವಿರುದ್ಧವಾಗಿದ್ದು ಅನ್ನೋ ವಾದವನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.